ಈಗ 2,000 ರೂಪಾಯಿ ದುಡ್ಡು ಬರುತ್ತೆ. 2,000 ರೂಪಾಯಿ ದುಡ್ಡು ಬರುತ್ತೆ. ನೀವು ಅದೇನು ಕಟ್ಬಿಟ್ಟು ಎಲ್ಲಾದ್ರೂ ಮನೆಯಲ್ಲಿ ಪೆಟ್ಟಿಲಿ ಇಟ್ಕೊಳ್ತಿ ಏನೋ ಖರ್ಚು ಮಾಡ್ತೀರಲ್ಲ ನೀವು, ಏನೋ ಅಕ್ಕಿನೋ ರೈಸೋ ಅದು ಇದು ಏನೋ ತಗೊಂಡು ಮಕ್ಳಿಗೆ ತಗೊಂಡು ಅದೆಲ್ಲ ಹೋಗುತ್ತೆ. ತಿರ್ಗಿ ಹಂಗೆ ಬರ್ತದೆ ವಾಪಸ್ಸು, ಅಲ್ಲಿಗೆ ಬರ್ತದೆ. ನಿಮ್ಗೆ ಕೊಡೋದು ತಿರ್ಗಿ ನೀವು ಖರ್ಚು ಮಾಡ್ತೀರ, ತಿರ್ಗಿ ವಾಪಸ್ ಅಲ್ಲಿಗೆ ಬರುತ್ತೆ. ಅದು ಹಂಗೆ ಏನು ಕೊರತೆ ಯಾವುದು ಇಲ್ಲ. ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ, ಒಳ್ಳೆ ಕೆಲಸಗಳಾಗ್ತದೆ. ಇವತ್ತು ನನ್ನ ಮಾಧ್ಯಮ ಮಿತ್ರ ಸ್ನೇಹಿತರಿಗೆ ಹೇಳ್ತೀನಿ, ಪತ್ರಕರ್ತರಿಗೆ, ಸರ್ ಪತ್ರಕರ್ತರಿಗೆ ಇಷ್ಟೇ, ಇನ್ನು ನಮ್ಮ ಅವಧಿ 3 ವರ್ಷ ಇದೆ. 3 ವರ್ಷ ಇದೆ. ಇನ್ನು 2 ವರ್ಷದಲ್ಲಿ ಕೋಲಾರ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ 99% ರೋಡ್ಸ್ನ ಕಂಪ್ಲೀಟ್ ಮಾಡ್ತೀವಿ. ಬರ್ಕೊಳ್ಳಿ. ಇವಾಗ ನಮಗೆ ಟೆಂಡರ್ ಆಗಿರೋದು, ಟೆಂಡರ್ ಪ್ರೋಗ್ರೆಸ್ ಇರೋದು ಆದ್ರೆ ಮುಗಿದೋಗುತ್ತೆ. ನಾನು ಹೇಳಿದ್ದು ಟೆಂಡರ್ ಆಗಿರೋದು, ಟೆಂಡರ್ ಆಗುವಂಥದ್ದು ಇನ್ನು ಮುಂದಕ್ಕೆ ಇನ್ನೊಂದು 3-4 ತಿಂಗಳ ಒಳಗಡೆ ಆಗುವಂಥ ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ಏನಿದಾವೆ ಇವೆಲ್ಲ ಆದ್ರೆ ಆಲ್ಮೋಸ್ಟ್ ರೋಡ್ಗಳು ಕಂಪ್ಲೀಟ್ ಆಗುತ್ತೆ. ಯಾವ್ದು ನಮ್ಮ ಚಿಕ್ಕ ಪುಟ್ಟ ಎಲ್ಲ ಇರ್ಬೋದು, ಅಷ್ಟು ಬಿಟ್ರೆ ಬೇರೆ ರೋಡ್ಗಳು ಇರೋದಿಲ್ಲ. ಆಮೇಲೆ ನಮ್ಮ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಬೇಕು ಪತ್ರಕರ್ತ. ನಮ್ಮ ಕಾನ್ಸೆಪ್ಟ್ ಹೆಂಗ್ ಗೊತ್ತಾ ಸರ್? ರೋಡ್ ಅಲ್ಲ ನಮ್ಮ ಕಾನ್ಸೆಪ್ಟ್. ಪಂಚಾಯತಿ ಹೆಡ್ ಕ್ವಾರ್ಟರ್, ವೆಟನರಿ ಹಾಸ್ಪಿಟ್ಲು, PSC ಹಾಸ್ಪಿಟ್ಲು, ಹೈಸ್ಕೂಲು, ಕಾಲೇಜು, ಇದು ನಮ್ಮ ಕಾನ್ಸೆಪ್ಟ್. ಅಲ್ಲಿಗೆ ಕನೆಕ್ಟಿವಿಟಿ ಮಾಡುವಂಥದ್ದೇ ನಮ್ಮ ಕಾನ್ಸೆಪ್ಟ್. ಯಾಕಂದ್ರೆ ಜನಗಳು ಪಂಚಾಯತಿ ಆಫೀಸ್ ಬರ್ತಾರೆ, ವೆಟನರಿ ಹಾಸ್ಪಿಟಲ್ ಬರ್ತಾರೆ, PSC ಬರ್ತಾರೆ, ಕಾಲೇಜು, ಹೈಸ್ಕೂಲು ಹಿಂಗಿರುತ್ತಲ್ಲ, ಅಲ್ಲಿಗೆ ತಾನೇ ಜನ ಬರೋದು. ಸುಮ್ಮನೆ ಊರಿಗೆ ಹೋಗ್ತಾರೆ, ಎಲ್ಲಾದ್ರೂ ಹೋಗೋದಿಲ್ಲ. ಅಂಥದ್ದು ನಮ್ಮ ಕಾನ್ಸೆಪ್ಟ್ ಮಾಡಿದ್ವಿ. ಆ ಕಾನ್ಸೆಪ್ಟ್ ಇದೆ, ಅದರಿಂದ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಇವತ್ತು ಸೂಲೂರು ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಎಲ್ಲರಿಗೂ ನಾನು ನಿಮ್ಗೆ ಧನ್ಯವಾದ ತಿಳಿಸ್ತೀನಪ್ಪ. ಯಾಕಂದ್ರೆ ಅಂಗವಿಕಲರ ಮಕ್ಕಳಿಗೆ ಓದೋದಕ್ಕೆ ಪ್ರೋತ್ಸಾಹ ಧನ, SC STಗೆ ಓದೋದಕ್ಕೆ ಪ್ರೋತ್ಸಾಹ ಧನ, ಅಂಗವಿಕಲರ ಮಕ್ಕಳಿಗೆ ಏನೋ ಪಂಚಾಯತಿಯಿಂದ ಇಷ್ಟು ಅಂತ ಪ್ರೋತ್ಸಾಹ ಧನ ಕೊಡೋದು, ಇದು ತುಂಬಾ ಉತ್ತಮವಾದಂಥದ್ದು. ಇದು ನಿಮ್ಮ ಗ್ರಾಮ ಪಂಚಾಯತಿ, ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಿಮ್ಮ ಸದಸ್ಯರು ನೀವೆಲ್ಲರೂ ಹೋಗಿದ್ದೀರಾ, ಅವ್ರಿಗೆ ಮಾಡಿರುವಂಥದ್ರಲ್ಲಿ 1000 ಪಟ್ಟು ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡ್ತಾರೆ. ಅದು ಸಾಕಾಗುತ್ತೆ, ಯಾರು ಮಾಡಿಲ್ಲ. ಹೌದು, ಅದೇ 1000 ಪಟ್ಟು ನೀವು ಒಳ್ಳೇದಾಗಿ ಅಂತ ಹೇಳ್ತಾ ಇದ್ದಾನೆ. ಹೌದು, 1000 ಪಟ್ಟು ಒಳ್ಳೇದಾಗಿ ಅಂತ ಹೇಳ್ತಾ ಇದ್ದ, ಅವ್ರಿಗೆಲ್ಲ ಒಳ್ಳೇದಾಗಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಬಂದು ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸಿ, ಗ್ರಾಮ ಪಂಚಾಯತಿ ಬಿಲ್ಡಿಂಗ್ 6 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿ ನಾನು 10 ಲಕ್ಷ ರೂಪಾಯಿ ಬೇಕಾದ್ರೆ ನೀವು ನಾಳಿದ್ದು ಬೇಕಾದ್ರೆ ಕೊಟ್ಬಿಡ್ತೀನಿ. ನಾನು KLDನಲ್ಲಿ 10 ಲಕ್ಷ ರೂಪಾಯಿ ಕೊಡ್ತೀನಿ. ಏನು ಸುರೇಶಣ್ಣ, 10 ಲಕ್ಷ ರೂಪಾಯಿ 2-3 ದಿವಸದಲ್ಲಿ ಕೊಟ್ಬಿಡ್ತೀನಿ ನಾನು. ಆಮೇಲೆ ನಜೀರ್ ಹತ್ರ ಒಂದು 5 ದಿವಸ ಕೊಡ್ತೀವಿ, ಅನಿಲ್ ಹತ್ರ ಒಂದು 5 ತಗೊಳ್ಳಿ, 20 ಲಕ್ಷ ಕೊಟ್ಟು ಡಮ್ ಅಂತ ಮುಗಿಸ್ಬಿಟ್ರೆ ಅಷ್ಟೇ. ಓಕೆ, ಥ್ಯಾಂಕ್ ಯು.